तो गाइस हम जा रहे हैं ट्रैवल करने के लिए। तो ये मेरे साथ मेरे गांडू वाला दोस्त, अरे हमारे लक्ष्मीकांत प्यारे लाल बैटरी। सो गाइस आप सबका वेलकम है हमारे इस व्लॉग में। कमी देवानी ओम नमः शिवाय। ಬಂದಿದ್ದೀವಿ ಟೆಂಗ್ ಹೊಡ್ಯಾಕ। ಹೊಡಿ कपिल महाराज की जय हो। काय घेऊ ಹೊಡಿ ಊಟ ಮಾಡಿಲ್ಲಪ್ಪ ಕೀರ್ತಿ ಟ್ಯಾಂಗ್ ಹೊಡೆದು ಇಲ್ಲಿ ಬಂದಿದ್ದೇವೆ ಅಣ್ಣವರಲ್ಲಿ। ಊಟ ಮಾಡಕ್ಕೆ ಹೋಗ್ತಾ ಇದ್ದೇವೆ। ಹಸುವೆ ಆಗ್ತಾ ಇದೆ। ಸಜ್ಜನ ಸೌಖ್ಯ ಶಾಂತಿ ವರದ ಕಾಮಾರಿ ಕಾಲಾಂತಕ ಕಾಮಕೋರ ಪರಾತ್ಮ ಪಾವನಮಯ ಪಾಪಾದಿ ವಜ್ರಾಯುಧ ಶ್ರೇಷ್ಠ ಗಣಪತಿ ಪಂಚಮುಖಿ ನೋಡ್ರಿ ಗಾಯ್ಸ್, ಇವ್ ಮೂವರು ಎಮ್ಮಿ ಲಪ್ಲೆ ಊಟ ಮಾಡಿ ಹೆಂಗ್ ತಿರ್ಗತಾ ನೋಡ್ರಿ। ಬೇರೆ ಕಡೆ ಈಗಾಗಲೇ ಭೋಜನ ದಾಸು ಅನ್ನ ದಾಸು ಆಗಿದೆ। ಕೇಳಿ ಇವ್ರ ಮಾತು ಸ್ವಲ್ಪ
ಚೆನ್ನಾಗಿ ಕಿವಿ ಕೊಟ್ಟಿ ಕೇಳಿರಿ. ಅನ್ನದಾಸೋಹ ಬಹಳಷ್ಟು ರುಚಿಕರವಾಗಿತ್ತು. ಸಿದ್ಧಾರೂಢ ಸ್ವಾಮಿಯ ಒಂದು ಮಟ್ಟದ ಅನ್ನದಾಸೋಹದಿಂದ ನಾವು ಸಂತೃಪ್ತ ಆಗಿವಿ. ಇವಾಗ ಮಟ್ಟವನ್ನು ನೋಡ್ತಾ ಇದ್ದೀವಿ. ಸ್ವಲ್ಪ ಜೋರಾಗಿ ಹೇಳಿ. ಮಟ್ಟವನ್ನು ನೋಡ್ತಾ ಇದ್ದೀವಿ. ಓಕೆ. ಬಹಳಷ್ಟು ಹೊಟ್ಟೆ ತುಂಬಾಗಿದೆ ಪುರ. 2 ಸಾರಿ ನಾವು ಅನ್ನ ತಂದಿದ್ದೀವಿ. ಜೊತೆ ಮಾಡಿದ್ವಿ ಒಳಗೆ 2 times we taken the food and ನಿಮ್ಮ ಅನುಭವ ಏನು ಇಲ್ಲಿ ಬಂದು? ಚೆನ್ನಾಗಿತ್ತು. ಇಲ್ಲಿ ಬಂದು ಚೆನ್ನಾಗಿತ್ತು, ರುಚಿಕರ ಆಗಿತ್ತು. ಶಾಂತಿಯ ಸ್ಥಾನ ಮತ್ತೆ ಹೇಳ್ಬೇಕನ್ಸಲ್ಲ ಆ ಥರ ಮಠ ಇದೆ. हमारा यहाँ सक्सेसफुली दर्शन हो चुका है और खाना पेट पूजा भी हो चुका है. आइए कुछ सवाल पूछते हैं इन 3 लोगों से. हाय गाइस, आपका नाम बताइए. ನಮಸ್ಕಾರ, ನನ್ನ ಹೆಸರು ದಿನೇಶ್ ಅಂತ. ಇವಾಗ ನಾವು ಸಿದ್ಧಾರೂಢ ಮಠಕ್ಕೆ ಹುಬ್ಳಿಗೆ ಬಂದಿದ್ವಿ. ಈ ಮಠವನ್ನು ನೋಡಿದ್ರೆ ಭಾಳ ಆನಂದ ಆಗ್ತಾ ಇದೆ. ಸೊ ಬಂದ ತಕ್ಷಣ ದರ್ಶನ ಕೂಡ ಮಾಡ್ಕೊಂಡಿವಿ. ಅದಾದಮೇಲೆ ಪ್ರೀತಿಯ ಒಂದು ಅನ್ನದಾಸೋಹ ಕೂಡ ಮಾಡಿವಿ. ಭಾಳ ರುಚಿಕರವಾಗಿತ್ತು. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಭಾಳ ಒಂದು ಇಲ್ಲಿ ಬಂದ ತಕ್ಷಣ ಮನಸ್ಸಿಗೆ ಸಮಾಧಾನ ಆಗಿದೆ. ಅದು ಭಾಳ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಧನ್ಯವಾದ. ಬಂದು ನಮ್ಮ ಲಕ್ಷ್ಮೀಕಾಂತ್ ಅವರಿಗೆ ಕೇಳೋಣ ಸ್ವಲ್ಪ. ಹೇಳಿ ಲಕ್ಷ್ಮೀಕಾಂತ್ ಅವರೇ, ನಿಮ್ಮ ಅನುಭವ ಏನು? ಇಲ್ಲಿ ಬಂದು ಹೇಗಾಯ್ತು? ನಿಮ್ಮ ಮನಸ್ಸಿಗೆ ಏನಾಯ್ತು? ಖುಷಿ? ದೇವರ ದರ್ಶನ ಚಲೋ ಆಗ್ಯದ. ಹಾಂ. ಮತ್ತೆ ದಾಸೋಹ ಬಿ ಚಲೋ ಆಯ್ತು. ಹಾಂ. ಎಲ್ಲ ವಾತಾವರಣ ಶಾಂತಿ ರೀತಿ, ಸಣ್ಣ ನೆಮ್ಮದಿ. ಆಯ್ತು, ಧನ್ಯವಾದ. ಬಂದು ನಮ್ಮ ಕಪಿಲ್ ಸಾಬ್ರವ್ರಿಗೆ ಕೇಳೋಣ ಏನಂತ ಹೇಳ್ತಾರೆ. ಮಧ್ಯಾಹ್ನ ನಾವು ಇವತ್ತು ಸಿದ್ಧರಾಮ ಮಠಕ್ಕೆ ಬಂದಿವಿ ಹುಬ್ಳಿಯಲ್ಲಿ. ಹ್ಮ್. ಇಲ್ಲಿ ಹುಬ್ಳಿಯ ಸಿದ್ಧರಾಮ ಮಠದಲ್ಲಿ ಒಂದು ಏನೋ ಆನಂದದ ಮತ್ತು ಶಾಂತಿ ನೆಮ್ಮದಿಯ ಒಂದು ವಾತಾವರಣ ಇದೆ. ಇಲ್ಲಿ ಕೂತ್ರೆ ಒಂದು 5 ನಿಮಿಷ ಕೂತ್ರೆ 10 ನಿಮಿಷ ಹೇಳ್ಬಾರ್ದು, ಆ ಥರ ಆಗ್ತಿದೆ. ಮತ್ತು ಇಲ್ಲೊಂದು ವ್ಯವಸ್ಥೆ ಏನು ಚೆನ್ನಾಗಿದೆ ಅಂದರೆ ಊಟದ ವ್ಯವಸ್ಥೆ ಭಾಳ ಚೆನ್ನಾಗಿದೆ.